ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂಥ ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಸೊ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಯಾಕೆ ಅಂತಂದರೆ 12ನೇ ಮನೆ ಅನ್ನೋದೇ ವ್ಯಯಸ್ಥಾನ ಆಗಿರುತ್ತೆ. ನೀವೇನಾದರೂ ಬೇರೆ ದೇಶದ ಕಂಪ್ನಿಗಳಿಗೆ ವರ್ಕ್ ಮಾಡ್ತಿದ್ರೆ ಅಥವಾ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಎಜುಕೇಷನ್ಗಾಗಿರ್ಬೋದು, ಕೆಲಸದ ಪರ್ಪಸ್ಗಾಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ತುಂಬ ಅನುಕೂಲಗಳಾಗುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಖರ್ಚು ಜಾಸ್ತಿ ಆಗುವಂಥದ್ದು, ಏನಾದರೂ ವಸ್ತುಗಳನ್ನ ಕಳ್ಕೊಳ್ಳುವಂಥದ್ದು, ಲಾಸ್ ಆಗುವಂಥದ್ದು, ಒಂದು ಸ್ವಲ್ಪ ಏನಾದರೂ ಜಗಳಗಳಾಗುವಂಥದ್ದು, ಮನಸ್ಥಿತಿನೇ ಹಾಳಾಗುವಂಥದ್ದು. ಏನೋ ಎಲ್ಲ ಚೆನ್ನಾಗಿದೆ ಆದರೂ ಹ್ಯಾಪಿ ಇಲ್ಲ, ಏನೋ ಒಂದು ಕಡೆ ದುಡ್ಡು ಚೆನ್ನಾಗೇ ಬರ್ತಾ ಇದೆ ಆದರೆ ಕೈನಲ್ಲಿ ನಿಲ್ತಿಲ್ಲ, ಅದಕ್ಕೆ ನನಗೆ ಹ್ಯಾಪಿನೆಸ್ ಇಲ್ಲ, ಈ ರೀತಿ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ 12ನೇ ಮನೇಲಿ ನೀಚ ಸ್ಥಾನದಲ್ಲಿ ಬೇರೆ ಕುತ್ಕೊಂಡಿದ್ದಾನೆ. ಸೊ ಅದಕ್ಕೆ ಈ ಸಮಸ್ಯೆ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ಗುರು ದೃಷ್ಟಿ 2ನೇ ಮನೆಗೆ ಬಿದ್ದಿರೋದ್ರಿಂದ ಹಣಕಾಸು ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತೀರ, ಒಂದು ಒಳ್ಳೆ ಫಲಗಳು ಬರ್ತಾ ಇರುತ್ತೆ. ಅದರಿಂದ ಹಣಕಾಸಂತೂ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಕೊಡ್ದಂಗೆ ಬರ್ತಾ ಇರುತ್ತೆ. ಇನ್ನು ನಿಮಗೆ ಭೂಮಿ ತಗೊಳ್ಳೋವಂಥ ಯೋಗ ಚೆನ್ನಾಗಿದೆ. ಭೂಮಿ ತಗೊಳ್ಳೋಕ್ಕೆ, ಮಾರೋದಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿದೆ. ಯಾಕೆ ಅಂದರೆ 4ನೇ ಮನೆಗೆ ಗುರು ದೃಷ್ಟಿ ಮತ್ತು ಕುಜನೂ ಕೂಡ ಕೂತಿರೋ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. 9ನೇ ಮನೆಗೆ ಕೂತ್ಕೊಂಡಿದ್ದಾನೆ. ಉತ್ತಮವಾದ ಫಲಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇನು ಇಷ್ಟು ದಿವಸಗಳ ಕಾಲ ಇತ್ತು, ಈಗ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ವಿಶ್ವಾಸ ಬರುವಂಥದ್ದು, ಗೌರವ ಬರುವಂಥದ್ದು ಎಲ್ಲ ನಿರೀಕ್ಷೆ ಮಾಡ್ಬೋದು. ಆದರೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ಮಕ್ಕಳು ಏನೋ ಒಂದು ಸ್ವಲ್ಪ ನಿಮಗೆ ಅವ್ರು ನಡ್ಕೊತಿರೋ ರೀತಿ ಸರಿಗಿಲ್ಲ ಅಂತ ಮನಸ್ಸಿಗೆ ನೋವಾಗೋದು, ಅಥವಾ ಅವ್ರ ಆರೋಗ್ಯ ಸಮಸ್ಯೆ ಬಂದಿದೆ ಅಂತನೋ, ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳಿಗೂ ನಿಮಗೂ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಜೊತೆಗೆ ನೀವೇನಾದರೂ ಕೋರ್ಟ್ ಕೇಸ್ಗಳಾಗಿರ್ಬೋದು ಅಥವಾ ಬ್ಯಾಂಕಲ್ಲಿ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅದೆಲ್ಲನೂ ಕೂಡ ಇಷ್ಟು ದಿವಸ ನಿಧಾನಗತಿನಲ್ಲಿ ಏನಾಗ್ತಾ ಇತ್ತು, ಇನ್ಮೇಲೆ ಸ್ವಲ್ಪ ಬೇಗ ಆಗೋಕ್ಕೆ ಶುರು ಆಗುತ್ತೆ. ಜೊತೆಗೆ ಗುರುವಿನ ಅನುಗ್ರಹ ಅಂತ ಬಂದಾಗ ಗುರು ನಿಮಗೆ 10ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಹಾರ್ಡ್ ವರ್ಕ್ ಮಾಡ್ತೀರಾ ಅಂದರೆ ಉತ್ತಮವಾದ ಪ್ರತಿಫಲ ಖಂಡಿತ ನಿರೀಕ್ಷೆ ಮಾಡ್ಬೋದು. ಇನ್ನು ಸೂರ್ಯನೂ ಕೂಡ 10 ಮತ್ತು 11ನೇ ಮನೆಗೆ ಬರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಆಗೋ ಕೆಲಸ ಆಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಆಗಬೇಕಾಗಿರೋ ಕೆಲಸಗಳಾಗಿರ್ಬೋದು, ರಾಜಕಾರಣಿಗಳಿಂದ ಏನಾದರೂ ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳು ಕೂಡ ನಿಮಗೆ ಸುಲಭವಾದ ರೀತಿಯಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ನೀವೇನಾದರೂ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂದರೆ ನೀವು ಕಾಂಟ್ರಾಕ್ಟ್ ತೊಗೊಳ್ಳೋದು, ಈ ರೀತಿ ಏನಾದರೂ ಕೆಲಸಗಳು ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ನಿಮಗೆ ಸುಲಭವಾದ ಒಂದು ಪರಿಹಾರ ಸಿಕ್ಕುತ್ತೆ. ಜೊತೆಗೆ ತಂದೆ ಮನೆಯಿಂದ ನಿಮ್ಗೆ ಏನಾದರೂ ಅನುಕೂಲ ಆಗೋದು, ತಂದೆಯಿಂದ ಏನಾದರೂ ನಿಮಗೆ ಹೆಲ್ಪ್ ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಜಾಸ್ತಿ ಮಾಡ್ತೀರಾ. ಅಂದ್ಕೊಂಡಿರೋಂಥ ದೇವಸ್ಥಾನಗಳಿಗೆಲ್ಲ ಈಸಿಯಾಗಿ ಹೋಗಿ ಬರುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇದೆ ಅಲ್ವಾ. ಇದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ಪ್ರತಿ ಶುಕ್ರವಾರದ ದಿವಸ ಬಿಳಿ ವಸ್ತುಗಳನ್ನ ದಾನ ಮಾಡುವಂಥದ್ದು. ಬಿಳಿ ಅವರೆಕಾಳಾಗಿರ್ಬೋದು, ಅಕ್ಕಿ, ಸಕ್ಕರೆ, ಹಾಲು, ಮೊಸರು ನಿರ್ಗತಿಕರಿಗೆ ಅಂದರೆ ಅವಶ್ಯಕತೆ ಇರೋವಂಥವ್ರಿಗೆ ತೊಗೊಂಡೋಗಿ ಕೊಡೋದ್ರಿಂದ ಅದು ನಿಮಗೆ ಒಳ್ಳೆ ಪುಣ್ಯನೂ ತೊಗೊಂಬಂದು ಕೊಡುತ್ತೆ. ಶುಕ್ರನಿಂದ ಏನು ನಿಮಗೆ ಸಮಸ್ಯೆಗಳು ಬರುತ್ತೆ ಅಂದರೆ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿದಿನ ಕೂಡ ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು ಅಥವಾ ಇನ್ನು ಕನಕದಾರ ಸ್ತೋತ್ರ ಆಗಿರ್ಬೋದು ಕೇಳೋದ್ರಿಂದ ತುಂಬ ನಿಮಗೆ ಪುಣ್ಯ ಸಂಪಾದನೆ ಮಾಡ್ಕೊತೀರ. ಈ ಸಮಯದಲ್ಲಿ ಇದಿಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಬರುವಂಥ ಸಮಸ್ಯೆಗಳು ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.